ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಟು ದಿ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಸನಾತನಿ. ವೀಕ್ಷಕರೇ, ಇದು ಬೋಯಿಂಗ್ ವಿಮಾನದ ಸುದ್ದಿ. ಅಲಾಸ್ಕಾ ಏರ್ಲೈನ್ ಆಲ್ ಆಫ್ ಅ ಸಡನ್ ತನ್ನ ಬೋಯಿಂಗ್ನ 238 ಪ್ಲೇನ್ಗಳನ್ನು ಗ್ರೌಂಡ್ನಲ್ಲೇ 3 ಗಂಟೆಗಳ ಕಾಲ ನಿಲ್ಲಿಸಿಬಿಡುತ್ತೆ. ಸೊ ಈಗ ಈ ಬೋಯಿಂಗ್ ವಿಮಾನಗಳ ಕುರಿತಾಗಿ ಇಡೀ ಪ್ರಪಂಚದಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಇವತ್ತು ಈ ವಿಚಾರದ ಬಗ್ಗೆ ನಿಮಗೆ ಒಂದಷ್ಟು ಡೀಟೇಲ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ಕೂಡ ನಮ್ಮ ಟಿವಿ ವಿಕ್ರಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಭಾರತದ ಏರ್ ಇಂಡಿಯಾದ ಬಳಿ ಇರೋದು ಕೂಡ ಇದೇ ಬೋಯಿಂಗ್ ವಿಮಾನಗಳು. ಇತ್ತೀಚೆಗೆ ಅದರಲ್ಲೊಂದು ಅಹಮದಾಬಾದ್ ಬಳಿ ಕ್ರ್ಯಾಶ್ ಆಯಿತು, ನಿಮಗೆ ಗೊತ್ತಿರಬಹುದು. ಅಲಾಸ್ಕಾ ಕೂಡ ಒಂದು ಏರ್ಲೈನ್ ಕಂಪನಿ, ತುಂಬ ಒಳ್ಳೆಯ ಸರ್ವಿಸ್ ಕೊಡುವಂತಹ ಏರ್ಲೈನ್ ಕಂಪನಿ ಇದಾಗಿದೆ. ಬೇಸ್ಡ್ ಔಟ್ ಆಫ್ ಸಿಯಾಟಿಲ್ ಆ್ಯಂಡ್ ಕರೇಜ್ ನಗರಗಳಲ್ಲಿ ಅಲಾಸ್ಕಾ ಒಂದು ಗುಡ್ ಏರ್ಲೈನ್ ಇನ್ ಅಮೆರಿಕಾ ಅಂತ ಹೇಳಬಹುದು. ಅಲಾಸ್ಕಾ, ಡೆಲ್ಟಾ ಮತ್ತು ಯುನೈಟೆಡ್ ಇವುಗಳು ಅಮೆರಿಕಾದಲ್ಲಿ ಮೇಜರ್ ಏರ್ಲೈನ್ಸ್ಗಳಾಗಿವೆ. ಇದರ ಜೊತೆಗೆ ಇನ್ನೂ ಸಾಕಷ್ಟು ಏರ್ಲೈನ್ಸ್ಗಳಿವೆ. ಆದರೆ ಅಲಾಸ್ಕಾ ಒನ್ ಆಫ್ ದಿ ಟಾಪ್ ಏರ್ಲೈನ್ಸ್ ಸೇಫ್ಟಿ ವೈಸ್ನಲ್ಲೂ ಕೂಡ ಅಂತ ಹೇಳ್ಬೋದು. ಇಂಥ ಅಲಾಸ್ಕಾ ಏರ್ಲೈನ್ಸ್ 3 ಗಂಟೆಗಳ ಕಾಲ ವಿಮಾನಗಳನ್ನು ಬಂದ್ ಮಾಡುತ್ತೆ. ಈ ಎಲ್ಲ ಪ್ರಾಬ್ಲಮ್ಗಳು ಕೇವಲ ಬೋಯಿಂಗ್ ಜೊತೆ ಮಾತ್ರ ಯಾಕೆ ನಡೀತಾ ಇದೆ? ಹೀಗೆ ಯೋಚನೆ ಮಾಡ್ತಾ ಇರೋವಾಗಲೇ ಇಲ್ಲಿ ಒಂದು ಚೈನೀಸ್ ಕನೆಕ್ಷನ್ ಲಿಂಕ್ ಓಪನ್ ಆಗುತ್ತೆ. ಯಾಕಂದರೆ ಇದರ ಎಲ್ಲ ಔಟ್ಸೋರ್ಸಿಂಗ್ಗಳನ್ನು ಅಂದರೆ ಕೊಲಾಬರೇಷನನ್ನು ಚೀನಾದವರಿಗೆ ಕೊಡಲಾಗುತ್ತೆ. ಈಗ ಪಾಯಿಂಟ್ ಏನಂದರೆ, ನಾವು ನೋಡಬೇಕಾಗಿರೋದು ಬೋಯಿಂಗ್ನ 787 ವಿಮಾನಗಳ ಪ್ರೋಗ್ರಾಮ್ನಲ್ಲಿ ಏನು ಸಮಸ್ಯೆ ಆಗಿದೆ ಅನ್ನೋದನ್ನು. 787 ಕೂಡ ಒಳ್ಳೆಯ ಏರ್ಕ್ರಾಫ್ಟ್. ಇದಕ್ಕೆ G9X ಇಂಜಿನನ್ನು ಬಳಸ್ತಾರೆ. ಆದರೆ ಇದರ ಕೆಲವು ಇಂಜಿನ್ CFM ಇಂಟರ್ನ್ಯಾಷನಲ್ದಾಗಿವೆ. ಏರ್ಬಸ್ ಕಂಪನಿಗೆ ಕಂಪೇರ್ ಮಾಡಿದರೆ ಇವೆರಡರ ಡಿಸೈನ್ ಮತ್ತು ಫಿಲಾಸಫಿ ಬೇರೆ ಬೇರೆನೇ ಆಗಿರುತ್ತೆ. ಏರ್ಬಸ್ ವೈರ್ ಸಿಸ್ಟಮ್ನಿಂದ ಫ್ಲೈ ಮಾಡುತ್ತೆ. ಬೋಯಿಂಗ್ನ ಡಿಸೈನ್ ಫಿಲಾಸಫಿನಲ್ಲಿ ಹಲವು ಮೆಕ್ಯಾನಿಕಲ್ ಪಾರ್ಟ್ಸ್ಗಳು ಇರ್ತವೆ. ಎಲ್ಲ ಡಿಜಿಟಲ್ ಸಿಸ್ಟಮ್ಗಳು ಫೇಲ್ ಆದ್ರೂ ಬೋಯಿಂಗ್ ವಿಮಾನವನ್ನು ಮ್ಯಾನ್ಯುವಲಿ ಫ್ಲೈ ಮಾಡಬಹುದು. ಇಷ್ಟಿದ್ರೂ ಕೂಡ ಈಗ ಇರೋ ಬೋಯಿಂಗ್ನಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಹಾಗಾದರೆ? ಈಗ ನಮ್ಮಲ್ಲಾದ ಬೋಯಿಂಗ್ 171ನ ಆಕ್ಸಿಡೆಂಟ್ ಯಾಕಾಯಿತು? ಈ ಥರದ ಪ್ರಶ್ನೆಗಳು ಸಹಜವಾಗಿಯೇ ಕಾಡ್ತಿವೆ. ನಿಜ ಹೇಳಬೇಕಂದ್ರೆ ಅದು ಆಕ್ಸಿಡೆಂಟ್ ಅಲ್ಲ, ಅದೊಂದು ನೆಗ್ಲಿಜೆನ್ಸಿ. ಏರ್ ಇಂಡಿಯಾದು ನೆಗ್ಲಿಜೆನ್ಸಿ ಕೂಡ ಇಲ್ಲಿದೆ. ಹಾಗೂ ಮೇಂಟೆನೆನ್ಸ್ ನೋಡಿದ್ರೆ ಬೋಯಿಂಗ್ನದ್ದು ಕೂಡ ನೆಗ್ಲಿಜೆನ್ಸಿ ಇಲ್ಲಿ ಖಂಡಿತ ಇದೆ. 2018ರ ಗೈಡ್ಲೈನ್ ಹೇಳುತ್ತೆ ಸಾಫ್ಟ್ವೇರ್ ಅಪ್ಡೇಷನ್ ಮಾಡಬೇಕು ಅಂತ. ಆದರೆ ಇದರಲ್ಲಿ ಸಾಫ್ಟ್ವೇರ್ ಅಪ್ಡೇಷನ್ ಮಾಡಲೇ ಇಲ್ಲ. ಎಲ್ಲೋ ಒಂದು ಕಡೆ ಇಲ್ಲಿ ಏರ್ ಇಂಡಿಯಾವನ್ನು ಕೂಡ ಪ್ರಶ್ನೆ ಮಾಡಬೇಕು. ಈ ವಿಷಯಗಳನ್ನೆಲ್ಲ ಯಾಕೆ ನಿರ್ಲಕ್ಷ್ಯ ಮಾಡಿದ್ರು ಅಂತ. ಬೋಯಿಂಗ್ನದ್ದು ಮತ್ತೊಂದು ದೊಡ್ಡ ಫಾಲ್ಟ್ ಕೂಡ ಇದೆ. ಅವ್ರಿಗೆ ಗೊತ್ತಿದೆ, ಒಂದು ವೇಳೆ ಏರ್ಲೈನ್ಗಳ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಲ್ಲ ಅಂದರೆ ಅದಕ್ಕೆ ಒತ್ತಡ ಆದರೂ ಹೇರಬೇಕಿತ್ತು. ಆದರೆ ಇಲ್ಲಿ ಬೋಯಿಂಗ್ ಕಂಪನಿ ಮೇಲೆ ಯಾರೂ ಕೂಡ ಒತ್ತಡ ಹಾಕಿಲ್ಲ. ಆ ರೀತಿ ಯಾವ ಲಕ್ಷಣಗಳು ಕೂಡ ಕಾಣಲಿಲ್ಲ. ಇದೊಂದು ಬಿಗ್ ನೆಗ್ಲಿಜೆನ್ಸಿ. ಬೋಯಿಂಗ್ 787ನ ನೆಗ್ಲಿಜೆನ್ಸಿ ಆ್ಯಕ್ಷನ್ ಆಲ್ರೆಡಿ ಆಗಿದೆ. ಅದರಲ್ಲಿ ಎಲ್ಲೂ ಕೂಡ ಪೈಲಟ್ ತಪ್ಪು ಕಾಣಿಸಲೇ ಇಲ್ಲ. ಸ್ವಿಚ್ಗಳ ಆನ್ ಆಫ್ ಆ್ಯಕ್ಷನ್ ಬಗ್ಗೆ ಇವರು ಮಾತಾಡ್ತಾರೆ. ಆದರೆ ಪೈಲಟ್ಗಳು ಆ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿಮಗೊಂದು ಗೊತ್ತಿರಲಿ, ಭಾರತದ ಪೈಲಟ್ಗಳು ತುಂಬ ಎಕ್ಸ್ಪೀರಿಯನ್ಸ್ ಇರೋರು. ವೀಕ್ಷಕರೇ, ಈಗ ಅಲಾಸ್ಕಾದ ಇನ್ಸಿಡೆಂಟ್ನಲ್ಲಿ ವಿಮಾನದ ಲೆಫ್ಟ್ ಇಂಜಿನ್ಗೆ ಬೆಂಕಿ ಹೊತ್ಕೊಳ್ಳುತ್ತೆ. ಅದು ಕೂಡ 787 ಡೆಸ್ಕ್ 9ರಲ್ಲಿ ಆಗಿರೋದು. ಅದು ಏರ್ ಇಂಡಿಯಾ ತರಹದ್ದೇ ಒಂದು ವಿಮಾನ. ಅದರಲ್ಲೂ ಕೂಡ ಟೇಕ್ ಆಫ್ ಟೈಮ್ನಲ್ಲಿ ಲೆಫ್ಟ್ ಇಂಜಿನ್ನಲ್ಲೇ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಅವರು ಅದನ್ನು ರಿಟರ್ನ್ ತಗೊಂಡು ಬಂದು ಲ್ಯಾಂಡ್ ಮಾಡ್ತಾರೆ. ಅದರ ನೆಕ್ಸ್ಟ್ 3 ಗಂಟೆ ಯಾವ್ಯಾವ ಬೋಯಿಂಗ್ ವಿಮಾನ ಇದೆಯೋ ಅವೆಲ್ಲವನ್ನು ಕೂಡ ಅಲಾಸ್ಕಾ ಸ್ಟಾಪ್ ಮಾಡಿಬಿಡುತ್ತೆ. ಅದಾದಮೇಲೆ ಮೇಂಟೆನೆನ್ಸ್ ಶೆಡ್ಯೂಲ್ ಚೆಕ್ ಮಾಡಿಕೊಳ್ಳಿ ಅಂತ ಬೋಯಿಂಗ್ ಹೇಳುತ್ತೆ. NTSBಯಿಂದ ದುರಂತದ ಬಗ್ಗೆ ರಿಪೋರ್ಟ್ ಕೂಡ ಬರುತ್ತೆ. ಇದೊಂದು ವರ್ಲ್ಡ್ಸ್ ಫೈನೆಸ್ಟ್ ರಿಸರ್ಚ್ ಬಾಡೀಸ್ ಆಗಿರುತ್ತೆ. ಇದು ಯಾವಾಗಲೂ ನ್ಯೂಟ್ರಲ್ ಆಗಿರುತ್ತೆ. ಹಾಗೆ ಇದು ಯಾವತ್ತೂ ಯಾವ ಇನ್ಫ್ಲೂಯೆನ್ಸ್ಗೂ ಕೂಡ ಒಳಗಾಗಿರೋದಿಲ್ಲ.
ವೀಕ್ಷಕರೇ, ನಮ್ಮ ಏರ್ ಇಂಡಿಯಾ ವಿಮಾನ ದುರಂತದ ರಿಪೋರ್ಟ್ ನೋಡಿದರೆ ನಮಗೆ ನಗು ಬರುತ್ತೆ. ಹಾಗೆ ಬೋಯಿಂಗ್ಗೆ ತೊಂದರೆ ಆಗಬಾರ್ದು ಅಂತ ನೋಡಿಕೊಂಡು NTSB ರಿಪೋರ್ಟ್ ಕೊಡೋದಿಲ್ಲ. ಇದೆಷ್ಟು ಶಕ್ತಿಶಾಲಿ ಅಂದರೆ ಬೇಕಾದರೆ ಒಂದೇ ಒಂದು ಇನ್ಸ್ಟ್ರಕ್ಷನ್ನಿಂದ ಪೂರ್ತಿ ಕಂಪನಿಯನ್ನೇ ಮುಚ್ಚಿಸ್ಬಿಡುತ್ತೆ. ಅದಕ್ಕೆ NTSB ಅಂದರೆ ಏರ್ಬಸ್ ಹಾಗೂ ಬೋಯಿಂಗ್ಗೆ ಆಗಬರೋದಿಲ್ಲ. ಸೊ ಈಗ ಅಲಿಸ್ಕಾ ಬೋಯಿಂಗ್ನ ಎಲ್ಲ ವಿಮಾನಗಳನ್ನು 3 ಗಂಟೆ ನಿಲ್ಲಿಸ್ತಾರೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅವರಂತೂ ಹೇಳೋದೇ ಇಲ್ಲ. ಆದರೆ ಅಲ್ಲೂ ಕೂಡ ಸಾಫ್ಟ್ವೇರ್ ಗ್ಲಿಚ್ ಆಗಿರುತ್ತೆ. ವೀಕ್ಷಕರೇ, ಈಗ ಈ ಇಡೀ ಸ್ಟೋರಿಯ ಮೇನ್ ಪಾರ್ಟಿಗೆ ಬರೋಣ. ಇದರಲ್ಲಿ ಚೀನಾದ ಇನ್ವಾಲ್ವ್ಮೆಂಟ್ ಏನು ಅಂತ ನೋಡಿದರೆ, ಚೈನಾ ಸ್ಪೇರ್ ಪಾರ್ಟ್ಸ್ ಮತ್ತು ಬೇರೆ ಬೇರೆ ವಸ್ತುಗಳನ್ನು ಸಪ್ಲೈ ಮಾಡುತ್ತೆ. ಅದನ್ನು ಇಟ್ಕೊಂಡು ಬೋಯಿಂಗ್ ಕಂಪನಿ ವಿಮಾನಗಳನ್ನು ರೆಡಿ ಮಾಡುತ್ತೆ. ನೋಡಿ, ಪ್ರತಿಯೊಂದು ವಿಮಾನವನ್ನು 3 ಮಿಲಿಯನ್ ಪಾರ್ಟ್ಸ್ಗಳನ್ನು ಬಳಸ್ಕೊಂಡು ತಯಾರು ಮಾಡ್ತಾರೆ. ಅಂದರೆ 30 ಲಕ್ಷ ಬೇರೆ ಬೇರೆ ಬಿಡಿ ಭಾಗಗಳನ್ನು ಜೋಡಿಸಿ ವಿಮಾನವನ್ನು ತಯಾರು ಮಾಡ್ತಾರೆ. ಯಾರೇ ಅದನ್ನು ಡೆಲಿವರಿ ಮಾಡಿದರೂ ಕೂಡ ಟೆಸ್ಟ್ ಮಾಡಬೇಕಾಗಿರೋದು ಬೋಯಿಂಗ್ ಕಂಪನಿಯ ಕೆಲಸ. ಸೊ ಬೋಯಿಂಗ್ ಕಂಪನಿ ಇಲ್ಲಿ ನಿರ್ಲಕ್ಷ್ಯ ಮಾಡಿರೋದು ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ. ಅಮೆರಿಕದ ಮೀಡಿಯಾಗಳು ಬೋಯಿಂಗ್ ದುರಂತ ಆಯಿತು ಅಂದರೆ ಸಾಕು, ಹ್ಯೂಮನ್ ಎರರ್ ಅಂತ ಪೈಲಟ್ಗಳ ಮೇಲೆ ಗೂಬೆನ ಕೂರಿಸ್ತಾರೆ. ಭಾರತೀಯ ಪೈಲಟ್ಗಳನ್ನು ಟಾರ್ಗೆಟ್ ಕೂಡ ಮಾಡ್ತಾರೆ. ಆದರೆ ನಿಜ ಏನಂದರೆ ಅಮೆರಿಕದ ಪೈಲಟ್ಗಳಿಗಿಂತ ನಮ್ಮ ಪೈಲಟ್ಗಳು ದಿ ಬೆಸ್ಟ್. ಅಮೆರಿಕದ ಮೀಡಿಯಾಗಳು ಪೈಲಟ್ಗಳು ಡಿಪ್ರೆಷನ್ನಲ್ಲಿ ಇದ್ದಿರಬಹುದು ಅಂತ ಹೇಳ್ತಾರೆ. ಫಾರ್ ಯು ಕೈಂಡ್ ಇನ್ಫಾರ್ಮೇಷನ್, ಡಿಪ್ರೆಷನ್ ನೋಡೋದಾದರೆ ಅಮೆರಿಕದಲ್ಲೇ 40% ಜನರಿಗೆ ಇರುತ್ತೆ. ಭಾರತದಲ್ಲಿ ಅದು ಕೇವಲ 3% ಜನರಿಗೆ ಮಾತ್ರ. ಇವರು ಡಿಪ್ರೆಷನ್ ಬಗ್ಗೆ ಮಾತಾಡ್ತಾರಲ್ವಾ, ಬೇರೆ ಯಾವ ದೇಶಕ್ಕೂ ಕಂಪೇರ್ ಮಾಡಿದರೂ ಕೂಡ ಭಾರತದಲ್ಲಿ ಡಿಪ್ರೆಷನ್ ರೇಟ್ ತೀರಾ ಕಡಿಮೆ. ಅದರಲ್ಲೂ ಪೈಲಟ್ಗಳು ವಿಮಾನ ಹಾರಿಸೋದಕ್ಕೂ ಮುನ್ನ ಮೆಡಿಕಲ್ ಟೆಸ್ಟನ್ನು ಮಾಡಿಸ್ಕೊಳ್ತಾರೆ. ಅಮೇರಿಕಾದಲ್ಲಂತೂ ಪ್ಲೇನ್ ಕ್ರ್ಯಾಶ್ ಅನ್ನೋದು ನಮ್ಮಲ್ಲಿ ಬಸ್ ಆಕ್ಸಿಡೆಂಟ್ ಆದಷ್ಟು ತುಂಬ ಕಾಮನ್ ಆಗಿಬಿಡಿದೆ. ಅದನ್ನು ಆ ಮೀಡಿಯಾಗಳು ತೋರಿಸ್ತಾ ಇಲ್ಲ ಅಷ್ಟೇ. ಸೊ ಬೋಯಿಂಗ್ ಕಂಪನಿಲಿ ತುಂಬ ಸಮಸ್ಯೆಗಳಿವೆ. ಮೊದಲು ಅದನ್ನು ಇವರು ಬಗೆಹರಿಸ್ಕೊಳ್ಳಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.